ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೀತಕ್ಕ ಇರು. ಏನೇ ಇದು? ಬಂದು ತಗೋ ಗೀತಕ್ಕ, ಇದನ್ನ ಹಾಕೋ. ಚೆನ್ನಾಗಿದೆ. ಏನೇ ಇವಳು? ಕರ್ಮ ಕರ್ಮ. ತಗೋ. ಅಲ್ವೇ, ಆ ಒಡವೆ ನಿಂದಲ್ಲ, ಬೇರೆಯವ್ರ ಹತ್ರ ಕಾಡಿ ಬೇಡಿ ಹಾಕೊಳ್ತೀಯಲ್ಲ. ಅಯ್ಯೋ, ನಿಂದು ಒಂದ್ ಜೀವನ ಏನೇ. ಆಪ್ತ ಮಿತ್ರ ಪಿಕ್ಚರಲ್ಲಿ ನಾಗವಲ್ಲಿ ಆಡ್ದಂಗೆ ಆಡ್ಬೇಡ ಕಣೆ. ಈ ಒಡವೆನ ನಿಂಗೆ ಕೊಟ್ಟಿದ್ದು ನಾಳೆ ಒಂದಿನ ಹಾಕ್ಕೊಂಡು ಹೋಗಿ ಬಂದು ಕೊಡು ಅಂತ, ಪರ್ಮನೆಂಟಾಗಿ ನೀನೇ ಇಟ್ಕೋ ಅಂತಲ್ಲ. ರೀ, ನೀವ್ ನನಗ್ ಕೊಡ್ಸಿದ್ರೆ ನಾನಾಗ್ ಬೇಡ್ತಾ ಇದ್ದೆ. ಏನದು? ಅಪ್ಪ, ಒಡವೆ ಬಾಕ್ಸು. ಯಾರ್ದು? ಪಲ್ಲವಿದು. ಅವಳು ಒಡವೆ ಬಾಕ್ಸು ನೀನ್ ಯಾಕೆ ಇಟ್ಕೊಂಡಿದ್ಯಾ? ಏನಿಲ್ಲ ಮಾವ, ನಾನ್ ಒಡವೆ ಉಪಯೋಗಿಸಲ್ಲ ಅಲ್ಲ, ಅಕ್ಕ ನಾಳೆ ಮದ್ವೆಗೆ ಹಾಕೊಳ್ಳಿ ಅಂತ, ಅವಳಿಗಾದ್ರೂ ಉಪಯೋಗ ಆಗ್ಲಿ. ಬೇಡ. ಅಲ್ಲ ಅಪ್ಪ. ಬೇಡ ಅನ್ನಲ್ಲ, ಕೊಡು ವಾಪಸ್ಸು. ನೋಡಮ್ಮ ಪಲ್ಲವಿ, ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ಇಟ್ಟಿದ್ದು ಒಡವೆನ ನಿನ್ ಮದ್ವೆ ಕೊಟ್ಟಿದ್ವಿ. ನೋಡು, ನೀನ್ ಉಪಯೋಗಿಸ್ದೇನೆ ಇದ್ರು ಅದನ್ನ ಹಾಗೆ ಇಟ್ಟಿರು. ಅನು ಮದ್ವೆಗೆ ಅವಳು ಕೊಡಕ್ಕಾಗತ್ತೆ. ಗೀತಾ, ನೀನ್ ಅದನ್ನ ಮುಟ್ಬೇಡ, ಕೊಡ ಅವಳಿಗೆ. ಇದೇನಪ್ಪ ಮಲ್ತಾಯಿ ಧೋರಣೆ ಮಾಡ್ತಿದ್ಯಾ? ನಿಜವಾಗ್ಲೂ ನೀವ್ ನಮ್ಮ ಅಮ್ಮ ಅಪ್ಪ ಅಂತ ನನ್ಗೆ ಅನುಮಾನ ಬಂದ್ಬಿಟ್ಟಿದೆ. ಗೀತಾ, ಏನೇ ನಿನ್ ಮಾತು? ಹಲ್ಲು ಉದುರಿಸ್ಬಿಡ್ತೀನಿ ನಿನ್ಗೆ. ಯಾವುದೇ ವಿಷಯ ತಗೋ ರವ ಅಂತಿರ್ತ್ಯ. ಏ ಗೀತಾ, ನಿಮ್ಮಪ್ಪ ಹೇಳಿದ್ದು ನಿನ್ ಕಿವಿ ಒಳಗೆ ಹೋಗ್ಲಿಲ್ವೇನೆ? ಅವಳ ಒಡವೆನ ಅವಳಿಗೆ ಕೊಟ್ಬಿಡು. ತಗೋ, ಪೂಜೆ ಮಾಡು. ಪಲ್ಲವಿ, ಬಾ ಇಲ್ಲಿ. ಮಾವ, ಅದನ್ನ ಕೊಡಿಲಿ. ಮಾವ ನೋಡು, ನಿನ್ನ ಹತ್ರ ಇದ್ರೆ ಯಾವ್ದಾದ್ರೂ ನಾಟಕ ಆಡಿ ತಗೊಂಡ್ಬಿಡ್ತಾಳೆ. ಇದು ನನ್ನ ಹತ್ರನೇ ಇರ್ಲಿ. ಹ್ಯಾಕ್ ತಗೋತಾಳೋ ನಾನು ನೋಡ್ತೀನಿ. ಸರಿ ಮಾವ, ನಾನು ಆಫೀಸಿಗೆ ಹೊರಡ್ತೀನಿ. ಅನುನ ಸ್ಕೂಲಿಗೆ ಬಿಟ್ಟು ಬನ್ನಿ, ಲೇಟ್ ಮಾಡೋದ್ ಬೇಡ. ಸರಿಯಮ್ಮ. ಅಪ್ಪ, ಮಗಳು ಅಂತ ನಿಮ್ಗೊಂಚೂರು ಪ್ರೀತಿ ಕನಿಕರ ಏನು ಇಲ್ಲ. ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಿರ್ತ್ಯಾ, ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತ್ಯಾ. ನಿಂಗ್ ನನ್ ಬಗ್ಗೆ ಯೋಚನೆ ಮಾಡಕ್ಕಾಗಲ್ವಾ? ಏನೇ ಮಾತಾಡ್ತಾ ಇದೀಯಾ? ನೋಡು, ಇನ್ನೊಂದ್ಸರ್ತಿ ಹೀಗ್ ಮಾತಾಡಿದ್ರೆ ನಿನ್ ನಾಲ್ಗೆಗೆ ಊದಿನ ಕಡ್ಡಿ ತಗೊಂಡು ಚುಚ್ಚಿಬಿಡ್ತೀನಿ, ಹುಷಾರ್. ಏ ಮುತ್ಕಿ, ಅರ್ಧ ನೀನ್ ಶಾಪ್ದಿಂದಾನೇ ಹಿಂಗಾಗಿದ್ದು. ಸೊಪ್ಪಿಡ್ಸು, ಎಲ್ಲದಕ್ಕೂ ಬಾಯಾಕೊಂಡ್ ಬಂದ್ಬಿಡ್ತಾಳ ಮುತ್ಕಿ. ಈ ಪಲ್ಲವಿ ಸ್ವಲ್ಪನೂ ಯೋಚನೆ ಮಾಡಲ್ಲ. ಅವಳು ನಾಟಕ ಆಡಿ ಕೇಳ್ತಾಳೆ ಅಂತ ಗೊತ್ತಿದ್ರು ಕೊಟ್ಬಿಡ್ತಾಳಲ್ಲ. ಅವಳಿಗೊಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ. ಏನ್ ಹೇಳ್ಬೇಕೋ ಏನೋ.
ಹಿಂಗೇನೇನ್ ಬೇಕು ಎಲ್ಲ ಕೊಡಿಸ್ತೀನಿ. ಹಠ ಮಾಡ್ಬಾರ್ದು. ನಿಮ್ಮ ಅಪ್ಪ ಜಾಸ್ತಿ ಹೇಳ್ಬೇಡ, ಚಾಕ್ಲೇಟ್ ಎಲ್ಲ ನನ್ನನ್ನ ಬೈತಾನೆ. ಕೇಳ್ಬಾರ್ದು ಇವತ್ತು. ಗೊತ್ತಾಯ್ತಾ? ಆಯ್ತಾ? Goodbye ಒಂದೇ ಒಂದು ನೀನು. ಕೊಡಿಸ್ತೀನಿ. ಓಕೆನಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದಾರೆ ನಮ್ DC ಸಾಹೇಬ್ರು? ಚೆನ್ನಾಗಿದ್ದಾನೆ. ನಿಮ್ಮನ್ನೆಲ್ಲ ಅವ್ರು ಕೇಳಿದ್ದು ನನ್ನನ್ನ. ನನ್ ಸೊಸೆ ಈ ಊರಲ್ಲಿ DC. ಓ ಹೌದಾ, ನನ್ನನ್ ಕೇಳಿದ್ರು ಅನ್ಕೊಂಡೆ, ಕ್ಷಮಿಸಿ. ಮೇಡಮ್ ಏನ್ ಬೇಕಾಗಿತ್ತು? ನಿಮ್ ಮಗನು DC-ನಾ? ಹೌದು, ಆಗಿದ್ದ. ಅಜ್ಜಿ ಅಜ್ಜಿ ಚಾಕ್ಲೇಟ್ ಬೇಕು. ಆಯ್ತಿರು ಪುಟ, ಕೊಡಿಸ್ತೀನಿ. ಇಲ್ಲ, ನನಗೀಗ್ಲೇ ಬೇಕು. ಅಜ್ಜಿ ಅಜ್ಜಿ ನನ್ಗೂ ಬೇಕು ಅಜ್ಜಿ. ಈಗಿನ ಮಕ್ಳಿಗೆ ನಾವೇನೂ ಹೇಳೋಕ್ಕಾಗಲ್ಲ. ಒಂದ್ಸಲ ಹಠ ಹಿಡಿದ್ರು ಅಂದ್ರೆ ಮುಗೀತು. ಅದ್ರಲ್ಲಿ ಇವಳಂತೂ ಹಠ ಅಂದ್ರೆ ಹಠ. ಎಲ್ಲ ಅವ್ರ ಅಮ್ಮ ಥರನೇ. ಹಠ ಅಂದ್ರೆ ಹಠ, ಅನ್ಕೊಂಡಿದ್ದಾಗ್ಬಿಡ್ಬೇಕಷ್ಟೆ. ಎಷ್ಟು ಅಭಿಮಾನ ನಿಮ್ ಸೊಸೆ ಅಂದ್ರೆ ನಿಮ್ಗೆ. ಎಲ್ಲ ಅತ್ತೆದಿರು ನಿಮ್ ತರಾನೇ ಇರ್ಬೇಕು. ಆ, ಸೊಸೆ ಅಂದ್ರೆ ನನ್ ಮಗನ್ ಹೆಂಡ್ತಿ ಅಲ್ಲ, ನನ್ ಸೋದ್ರ ಸೊಸೆ. ನಾವೇ ಅವಳನ್ನ ಸಾಕಿದ್ದು ಬೆಳೆಸಿದ್ದು ಕೂಡ. ತುಂಬಾ ಚೆನ್ನಾಗಿ ಓದ್ತಾ ಇದ್ಲು, ತುಂಬಾ ಬುದ್ಧಿವಂತೆ. ನೋಡಿ, ತನ್ನ ಪರಿಶ್ರಮದಿಂದ ಕಲೆಕ್ಟರ್ ಆಗಿದ್ದಾಳೆ. ಹೌದಾ? ನೋಡಿ, ಈಗಿನ ಕಾಲದಲ್ಲೂ ಬೇರೆಯವ್ರ ಮಕ್ಕಳನ್ನ ತಮ್ಮ ಮಕ್ಕಳ ತರ ಬೆಳೆಸ್ತಿದ್ದೀರಲ್ಲ. ಏನ್ ಮಾಡೋದು, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಲು. ನಮ್ಮ ಯಜಮಾನ್ರ ತಂಗಿ ಮಕ್ಕಳ ಜೊತೆಗೆ ಅವಳ ತಂಗಿನೂ ಬೆಳೆದ್ಲು. ಅವಳು ಅಷ್ಟೇ, ತುಂಬಾ ಬುದ್ಧಿವಂತೆ. ಹಾಸ್ಟೆಲಲ್ಲಿದ್ದಾಳೆ. ನಮ್ಗಂತೂ ಅವರಿಬ್ರು ಒಂಚೂರು ತೊಂದರೆ ಕೊಟ್ಟಿಲ್ಲ. ಸ್ಕಾಲರ್ಶಿಪ್ಪಲ್ಲೇ ಓದಿದ್ರು. ನಿಮ್ಮಗ? ಅವನ್ಗೆ ಪೋಸ್ಟಿಂಗ್ ಸಿಗ್ಬೇಕಿತ್ತು. ಈಗಿನ ಕಾಲದಲ್ಲಿ ಗಂಡ್ಮಕ್ಳು ಓದೋದೇ ಇಲ್ಲ. ನಿಮ್ ಮಗ ತುಂಬಾ ಒಳ್ಳೆಯವನು. ಸೊಸೆ ಏನ್ ಮಾಡ್ಕೊಂಡಿದ್ದಾರೆ? ಅಂದಹಾಗೆ ನಿಮ್ಮನೆ ಎಲ್ಲಿ? ನಾವ್ ಈ ಊರು ಹೊಸಬ್ರು. ಹೆಚ್ಚಾಗಿ ಯಾರು ಪರಿಚಯ ಆಗಿಲ್ಲ ಇನ್ನು. ನಿಮ್ ಪರಿಚಯ ಆಗಿದ್ದು ತುಂಬಾ ಖುಷಿ ಆಯ್ತು. ಒಂದ್ಸರಿ ಬನ್ನಿ ಮನೆಗೆ. ಖಂಡಿತ ಬರ್ತೀನಿ. ನಮ್ಮನೆ ಇಲ್ಲೇ 3ನೇ ಕ್ರಾಸಲ್ಲಿ. ನೀವು ಬನ್ನಿ. ಖಂಡಿತ ಬರ್ತೀನಿ. ನಮ್ಮನೆ ಬಿಟ್ರೆ ಈ ದೇವಸ್ಥಾನ ಅಷ್ಟೇ ಗೊತ್ತಿರೋದು. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಸರಿ, ಹಾಗಾದ್ರೆ ಇವತ್ ಸಂಜೆ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣವಾ? ಆಯ್ತು. ಈಗ ಮನೇಲಿ ತುಂಬಾ ಕೆಲ್ಸ ಇದೆ, ಎಲ್ಲ ಮುಗಿಸ್ ಬರ್ತೀನಿ. ನನ್ಗೂ ಅಷ್ಟೇ. ಆಯ್ತು. ಸರಿ, ಬಾ. ನೋಡಿ ಕೃಷ್ಣಪ್ಪ, ಒಂದ್ ಚಾಕ್ಲೇಟ್ ಕೊಟ್ಟೆ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ರೀ ಮೇಡಮ್. ಮೇಡಮ್ ಬರಕ್ಕೆ ಹೇಳಿದ್ರಂತ? ಹೌದು ಸರ್, ನಿನ್ನೆ ನಡೆದಿರೋ ಗನ್ ಟ್ರಾನ್ಸ್ಪೋರ್ಟೇಷನ್ ಕೇಸಲ್ಲಿ ಬಸ್ಸಿ ಅರೆಸ್ಟ್ ಆದ. ಆದ್ರೆ ಅವನ್ನ ಯಾರೋ ಟ್ರ್ಯಾಪ್ ಮಾಡಿದ್ದಾರೆ ಅನ್ನಿಸ್ತಿದೆ. ಮೇಲ್ನೋಟಕ್ಕೆ ಅವನೀ ದಂಧೆ ನಡೆಸ್ತಿಲ್ಲ ಅಂತ ಗೊತ್ತಾಗ್ತಿದೆ. ಅವನ್ ಹಿಂದೆ ಯಾರ್ದೋ ಕೈವಾಡ ಇದೆ. ಅದ್ಯಾರು ಅಂತ ಟ್ರೇಸ್ ಮಾಡ್ಬೇಕು.